ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಜೊತೆಗಾರನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಎಲ್ಲೇ ಹೋದರೂ, ನಾವು ಹೋಗುವಾಗಲೂ ಬರುವಾಗಲೂ ಎಲ್ಲೇ ಇದ್ದರೂ ಸರಿ, ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಸಂಗಡ ಇದ್ದು ನಮ್ಮನ್ನು ಕಾಯುವ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಆ ಮಧುರವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರೀತಿಯ ಕರ್ತನ ದೇವ ಜನರೇ, ನಿಮಗೋಸ್ಕರ ಕರ್ತನನ್ನು ಸ್ತುತಿಸೋಣ. ಹಲ್ಲೆಲೂಯಾ. ದೇವರನ್ನು ನಾವು ಪ್ರತಿ ಬೆಳಗ್ಗೆ ಎದ್ದು ಯಾವಾಗಲೂ ಆತನ ನಾಮಕ್ಕೆ ಮಹಿಮೆ ಪಡಿಸಬೇಕು. ಹಲ್ಲೆಲೂಯಾ. ಕರ್ತನು ನಮ್ಮ ಸಂಗಡ ಇರುವುದರಿಂದ ನಾವೆಲ್ಲರೂ ಮಲಗಿಕೊಂಡು ನಿದ್ರೆ ಮಾಡಿ ಸುಖವಾಗಿ ಎಚ್ಚರಗೊಳ್ಳುತ್ತೇವೆ. ಹಲ್ಲೆಲೂಯಾ. ಕರ್ತನು ನಮ್ಮ ಸಂಗಡ ಇರುವುದರಿಂದ ನಾವೆಲ್ಲರೂ ಮಲಗಿಕೊಂಡು ನಿದ್ರೆ ಮಾಡಿ ಸುಖವಾಗಿ ಎಚ್ಚರಗೊಳ್ಳುತ್ತೇವೆ. ಹಲ್ಲೆಲೂಯಾ. ಇಲ್ಲಿ ಪೇತ್ರನು ಒಂದು ಪ್ರಶ್ನೆಯನ್ನು ದೇವರಿಗೆ ಹಾಕುತ್ತಾ ಇದ್ದಾರೆ. ಹಲ್ಲೆಲೂಯಾ. ಆಗ ಪೇತ್ರನು ಆತನನ್ನು, ಇಗೋ, ನಾವು ಎಲ್ಲವನ್ನು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ, ನಮಗೆ ಏನು ದೊರಕುವುದು ಎಂದು ಕೇಳಲು, ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯನ್ನು ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲ್ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರನ್ನು ಹಿಂಬಾಲಿಸಿರುವ ಪ್ರತಿಯೊಬ್ಬರನ್ನು ದೇವರು ಮಾತಾಡುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಿನ್ನನ್ನು ಹಿಂಬಾಲಿಸಿದ್ದೇವೆ, ನಮಗೆ ಏನು ದೊರಕಿದೆ ಎಂಬುದಾಗಿ ನಾವು ದೇವರನ್ನು ಪ್ರಶ್ನೆ ಮಾಡಬಾರದು. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ನನ್ನದೆಲ್ಲ ನಿನ್ನದೇ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ನುಡಿಯುತ್ತಾ ಇದ್ದಾರೆ. ಹಲ್ಲೆಲೂಯಾ. 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 ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಒಂದು ಮನುಷ್ಯನಿಗೆ ಹೇಳುತ್ತಾ ಇದ್ದಾರೆ, ನನ್ನದೆಲ್ಲ ನಿನ್ನದೇ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಹೇಳುತ್ತಾ ಇದ್ದಾರೆ, 12 ಸಿಂಹಾಸನದ ಮೇಲೆ ಕೂತುಕೊಂಡು ನೀವು ಸಹ ನ್ಯಾಯ ತೀರಿಸುವಿರಿ. ಅಂದರೆ ನಾನು ಹೇಗೆ ನ್ಯಾಯ ತೀರಿಸುತ್ತೇನೋ ಹಾಗೆ ನೀವು ಮಾಡುವಿರಿ, ನಾನು ಇರುವ ಸ್ಥಳದಲ್ಲಿ ನೀವು ಇರುವಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ನೀವು ಚಿಕ್ಕವರು, ನೀವು ದೊಡ್ಡವರು, ನಾವು ಇಲ್ಲಿ ಕೂತ್ಕೋಬೇಕು, ನೀವು ಇಲ್ಲಿ ಕೂತ್ಕೋಬೇಕು ಅಂತೇಳಿ ಯೇಸು ಕ್ರಿಸ್ತನ ಯಾವತ್ತೂ ಡಿವೈಡ್ ಮಾಡಿದಿಲ್ಲ. ಆ ಯೇಸು ಕ್ರಿಸ್ತನ ಪ್ರೀತಿಯನ್ನು ನೋಡಿರಿ. ಯೇಸು ಕ್ರಿಸ್ತನು ಯಾವಾಗಲೂ ನಮ್ಮ ಮಧ್ಯದಲ್ಲಿದ್ದಾಗ ಸಹ ಎಲ್ಲಿಯೂ ಆತನು ನನ್ನ ಮೇಲೆ ಕೂತ್ಕೋಬೇಕು ಎಂದು ಯೋಚನೆ ಮಾಡಿಲ್ಲ, ನಾನು ಸಪ್ರೇಟ್ ಇರಬೇಕೆಂದು ಯೋಚನೆ ಮಾಡಿಲ್ಲ. ಎಲ್ಲರೂ ಒಡನೆ ಇರ್ತಿದ್ರು, ಎಲ್ಲರ ಜೊತೆಗಾರನಾಗಿರ್ತಿರು. ಎಲ್ಲರ ಸಂಗಡ ಎಲ್ಲರೂ ಕೆಳಗೆ ಕೂತುಕೊಂಡ್ರು, ಆತನು ಸಹ ಕೆಳಗೆ ಕೂತುಕೊಳ್ಳುತ್ತಾ ಇದ್ದಿದ್ರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾರೆ. ಹಲ್ಲೆಲೂಯಾ. ನಾನು ಪ್ರಾರ್ಥನೆ ಮಾಡಿದರೆ ನನಗೇನು ಉಪಯೋಗ ಎಂದು ನಾವು ಯೋಚನೆ ಮಾಡಬಾರ್ದು. ಅಯ್ಯೋ, ನಾನು ಈ ಲೋಕಕ್ಕಾಗಿ ಯಾಕೆ ಪ್ರಾರ್ಥನೆ ಮಾಡಬೇಕು, ನನಗೇನು ಸಿಗುತ್ತದೆ ಎಂದು ಹೇಳಬಾರದು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, 12 ಕುಲಗಳಿಗಾಗಿ ನೀನು ನ್ಯಾಯ ತೀರಿಸುವೆ ಎಂಬುದಾಗಿ. ಹಲ್ಲೆಲೂಯಾ. ಆ 12 ಸಿಂಹಾಸನಗಳ ಮೇಲೆ ನೀನು ಕೂತುಕೊಳ್ಳುವಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನಗೋಸ್ಕರ ಅನೇಕ ಫಲವನ್ನು ಇಡುತ್ತಾರೆ. ನಿನಗೋಸ್ಕರ ದೇವರು ಅಧಿಕ ಬಹುಮಾನವನ್ನು ಇಡುತ್ತಾರೆ. ಹಲ್ಲೆಲೂಯಾ.
ಹಲ್ಲೆಲೂಯ. ನಾನು ಪ್ರಾರ್ಥನೆ ಮಾಡುತ್ತೇನೆ, ನನಗೇನು ಸಿಗೋದಿಲ್ಲ ಎಂದು ಯಾವತ್ತೂ ಚಿಂತೆ ಮಾಡಬೇಡ. ನಿನಗೋಸ್ಕರ ದೇವರು ಅತ್ಯಧಿಕ ಬಹುಮಾನವನ್ನು ಇಟ್ಟಿದ್ದಾರೆ. ಹಲ್ಲೆಲೂಯ. ಆ ಬಹುಮಾನವನ್ನು ಯೇಸುವಿನ ನಾಮದಲ್ಲಿ ನಿನಗೆ ಸಿಗುತ್ತದೆ. ಯೇಸುವಿನ ನಾಮದಲ್ಲಿ ಆ ಬಹುಮಾನವನ್ನು ಬರುತ್ತದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹಲ್ಲೆಲೂಯ. ಯಾವತ್ತೂ ನಿನ್ನನ್ನು ದೇವರು ಕೀಳಾಗಿ ನೋಡೋದಿಲ್ಲ. ಯಾವಾಗಲೂ ದೇವರು ನಾನಿರುವ ಸ್ಥಳದಲ್ಲಿ ನೀನು ಇರಬೇಕೆಂದು ಬಯಸಿರುವ ದೇವರು ಆತನು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮಾಡಿರುವ ಪ್ರಾರ್ಥನೆಗಳನ್ನು ದೇವರು ಕೇಳಿದನ ಇಲ್ಲೋ ಎಂದು ಯಾವಾಗೂ ಸಂಶಯ ಪಡಬಾರದು. ಹಲ್ಲೆಲೂಯ. ನೀನು ದೇವರಲ್ಲಿ ನಂಬಬೇಕು. ನಾನು ಇವತ್ತು ಪ್ರಾರ್ಥನೆ ಮಾಡಿದ್ದೇನೆ, ಆ ಪ್ರಾರ್ಥನೆ ದೇವರು ಕೇಳಿದನೆಂದು ನೀನು ನಂಬಬೇಕು. ಹಲ್ಲೆಲೂಯ. ನೀನು ಯಾವಾಗ ನಂಬುತ್ತೀಯೋ ನೀನು ಬಿಡುಗಡೆಯನ್ನು ಕಾಣುತ್ತೀಯ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಸತ್ಯವಾದ ಆ ದೇವರು ಹೇಳುತ್ತಾನೆ, ನಾನು ನಿನ್ನನ್ನು ಎಲ್ಲ ಇಕ್ಕಟ್ಟದಿಂದ ಬಿಡುಗಡೆ ಕೊಡುತ್ತೇನೆ. ನಾನು ನಿನ್ನನ್ನು ಅಭಿಷೇಕ ಮಾಡುತ್ತೇನೆ, ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ, ನಿನ್ನನ್ನು ಬಲಪಡಿಸುತ್ತೇನೆ ಎಂದು ದೇವರು ಹೇಳುತ್ತಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಭೂಮಿಯಲ್ಲಿ ನಾನು ಹೇಗೆ ಬದುಕಬೇಕು, ನಾನು ಒಂಟಿಯಾಗಿದ್ದೇನಲ್ವಾ ಎಂದು ಚಿಂತೆ ಮಾಡಬಾರದು. ಯೇಸುವಿನ ನಾಮದಲ್ಲಿ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಬೇಕು. ಆ ದೇವ ದೂತರು ನಿನ್ನ ಸಂಗಡ ನಡೆಯುತ್ತಾರೆ. ಆ ದೇವ ದೂತರು ಬಂದು ನಿನ್ನನ್ನು ಅಭಿಷೇಕ ಮಾಡುತ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವದೂತರು ಬಂದು ನಿನ್ನನ್ನು ಹೆಚ್ಚಿಸುತ್ತಾರೆ. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಆ ದೇವದೂತರು ನಿನ್ನನ್ನು ಬಿಟ್ಟು ಯಾವತ್ತೂ ದೂರವಾಗುವುದಿಲ್ಲ. ಯಾವಾಗಲೂ ದೇವದೂತರು ನಿನ್ನ ಸಂಗಡ ಇದ್ದು ನೀನು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲಿ ದೇವರು ನಿನ್ನನ್ನು ಸಫಲಗೊಳಿಸುತ್ತಾರೆ. ಹಲ್ಲೆಲೂಯ. ನೀನು ಕೈ ಹಾಕಿರುವ ಪ್ರತಿಯೊಂದು ಕೆಲಸದಲ್ಲಿ ದೇವರು ನಿನಗೆ ಸಫಲಗೊಳಿಸುತ್ತಾರೆ. ಹಲ್ಲೆಲೂಯ. 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 ಯೇಸುವಿಗೆ ಸ್ತೋತ್ರವಾಗಲಿ. ನಮ್ಮ ಬಾಯಲ್ಲಿ ಯಾವಾಗಲೂ ಯೇಸುವಿಗೆ ಸ್ತುತಿ ಮಾಡಬೇಕು, ಯೇಸುವಿಗೆ ಸ್ತೋತ್ರ ಮಾಡಬೇಕು. ಯೇಸುವಿನ ನಾಮಕ್ಕೆ ಮಹಿಮೆ ತರುವ ಕಾರ್ಯಗಳನ್ನು ನಾವು ಮಾಡಬೇಕು. ಹಲ್ಲೆಲೂಯ. ನಾವು ಯಾವ ಸ್ಥಳದಲ್ಲಿ ನಿಂತರೂ ನಾವು ದೇವರಿಗೆ ಸಾಕ್ಷಿಗಳಾಗಿ ನಿಂತುಕೊಳ್ಳಬೇಕು. ಹಲ್ಲೆಲೂಯ. ಎಲ್ಲೇ ಹೋದರೂ ಯೇಸುವಿನ ವಿಷಯದಲ್ಲಿ ನಾವು ಮಾತಾಡುವಾಗ ಅನೇಕ ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳನ್ನು ದೇವರು ನಿಮ್ಮ ಸಂಗಡ ಇದ್ದು ಮಾಡುತ್ತಾರೆ. ಹಲ್ಲೆಲೂಯ. ನೀನು ಯಾವಾಗಲೂ ವೇಸ್ಟ್ ಅಂತ ಹೇಳಬೇಡ. ಜನರು ನಿನ್ನನ್ನು ವೇಸ್ಟ್ ಅಂತ ಕರೆದಿರ್ಬೋದು, ಆದರೆ ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ಅತಿ ಬೆಸ್ಟ್ ಆಗಿ ಮಾಡುತ್ತಾರೆ. ಹಲ್ಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ಅತಿ ಬೆಸ್ಟ್ ಆಗಿ ಮಾಡುತ್ತಾನೆ. ಯಾಕಂದರೆ ಕರ್ತನು ಒಳ್ಳೆಯವನು. ಹಲ್ಲೆಲೂಯ. ಯೇಸು ಒಳ್ಳೆಯವರು. ಹಲ್ಲೆಲೂಯ. ಯೇಸು ಒಳ್ಳೆಯವರು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಒಳ್ಳೆಯವನು. ಹಲ್ಲೆಲೂಯ. ಆತನು ಒಳ್ಳೆಯವನ ಆಗಿರುವ ಕಾರಣಕ್ಕಾಗಿ ನೀನು ಬಂದಿರುವುದು ಒಳ್ಳೆಯ ದೇವರ ಬಳಿಗೆ. ಹಲ್ಲೆಲೂಯ. ನೀನು ಪ್ರಾರ್ಥನೆ ಮಾಡಿರುವುದು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ಪ್ರಾರ್ಥನೆ ಮಾಡುವುದಾದರೆ ಯಾವ ಸ್ಥಿತಿಯಲ್ಲಿದ್ದರೂ ದೇವರು ನಿನ್ನನ್ನು ಬಿಡುಗಡೆ ಮಾಡುತ್ತಾರೆ. ಹಲ್ಲೆಲೂಯ. ಆ ಸ್ಥಿತಿಯಲ್ಲಿ ಮನುಷ್ಯನು ಬಾರದೇ ಇರಬಹುದು. ಮನುಷ್ಯನು ಬಂದರೂ ಅವನು ಯೋಚನೆ ಮಾಡ್ತಿರ್ಬೋದು, ಅಯ್ಯೋ ಆ ಪರಿಸ್ಥಿತಿಯಲ್ಲಿ ನಾನು ಹೋದರೂ ನನಗೂ ಸಹ ಅದನ್ನು ಮುಟ್ಟುತ್ತದೆ ಎಂದು ಯೋಚನೆ ಮಾಡುತ್ತಿರ್ಬೋದು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಬಳಿಗೆ ಬರುತ್ತಾರೆ. ನಿನ್ನ ಪರಿಸ್ಥಿತಿಗಳನ್ನು ಬದಲಿಸುವುದಕ್ಕಾಗಿ ಬರುತ್ತಾರೆ. ನಿನ್ನನ್ನು ಉದ್ಧಾರ ಮಾಡುವುದಕ್ಕಾಗಿ ಯೇಸು ಬರುತ್ತಾರೆ. ಹಲ್ಲೆಲೂಯ. ಆತನ ಕೈಯಲ್ಲಿ ನಿನ್ನ ಉದ್ಧಾರವಾಗಿದೆ. ಹಲ್ಲೆಲೂಯ. ಯೇಸುವಿನ ನಾಮದಲ್ಲಿ ನಿನಗೆ ಬೆಳಕನ್ನು ಉಂಟಾಗುತ್ತದೆ. ಹಲ್ಲೆಲೂಯ. ಕತ್ತಲಲ್ಲಿ ಕೂತುಕೊಂಡು ಇನ್ನು ಮೇಲೆ ನನಗೆ ಬೆಳಕು ಬರುವುದೇ ಇಲ್ಲ ಎಂದು ಯೋಚನೆ ಮಾಡಬೇಡ. ನಾನು ಯೇಸುವಿನ ಮಗನು, ನನಗೆ ಬೆಳಕು ಬರುತ್ತದೆ. ಆ ಬೆಳಕಿನಲ್ಲಿ ನಾನು ನಡೆಯುತ್ತೇನೆ, ಆ ಬೆಳಕಿನಲ್ಲಿ ನಾನು ಜೀವಿಸುತ್ತೇನೆ ಎಂದು ನೀನು ಬಯಸಬೇಕು. ಹೊರತು
ಹೊರತು ಈ ಕತ್ತಲು ನನ್ನಿಂದ ದೂರ ಹೋಗೋದಿಲ್ಲ. ನಾನು ಸತ್ತರೆ ಸರಿ ಎಂದು ಯಾವತ್ತೂ ಹೇಳಬೇಡ. ನಿನ್ನನ್ನು ಉದ್ಧಾರ ಮಾಡುವುದಕ್ಕಾಗಿ ಯೇಸು ಬದುಕೇ ಇದ್ದಾರೆ, ಯೇಸು ಜೀವಿಸುತ್ತಾ ಇದ್ದಾರೆ, ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ. ನಿನ್ನನ್ನು ಯಾವತ್ತೂ ಯೇಸು ಕೈ ಬಿಡುವುದಿಲ್ಲ, ನಿನ್ನನ್ನು ಉದ್ಧಾರ ಮಾಡೇ ಮಾಡುತ್ತಾರೆ. ಹಲ್ಲೆಲೂಯ. ನೀನು ನಂಬಿಕೆ ಇಡುವುದಾದರೆ ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀನು ನಂಬಿದರೆ ಸಾಕು, ದೇವರ ಮಹಿಮೆಯನ್ನು ಕಾಣುತ್ತೀಯ, ದೇವರು ಮಾಡುವ ಅದ್ಭುತಗಳನ್ನು ನೋಡುತ್ತೀಯ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಸಂಗಡ ಯೇಸು ಇದ್ದಾರೆ. ನೀನು ಯಾವ ಸ್ಥಿತಿಯಲ್ಲಿ ನೋಡಿ ಚಿಂತೆ ಮಾಡಬೇಡ. ನೀನು ಚಿಂತೆ ಮಾಡಿ ಯಾವುದು ಏನು ಮಾಡೋಕ್ಕಾಗಲ್ಲ. ಆದರೆ ನೀನು ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡೋದಾದರೆ ಎಲ್ಲವೂ ಸಾಧ್ಯವಾಗಿದೆ. ಆತನಿಗೆ ಅಸಾಧ್ಯವಾದ ಕಾರ್ಯಗಳನ್ನು ಒಂದೂ ಇಲ್ಲ, ಎಲ್ಲವೂ ಯೇಸುವಿಗೆ ಸಾಧ್ಯವಾಗಿದೆ. ಭಯಪಡಬೇಡ, ನಿನ್ನ ಸಂಗಡ ಯೇಸು ಇದ್ದಾರೆ. ನಿನ್ನ ಕಣ್ಣೀರುಗಳನ್ನು ಯೇಸು ನೋಡಿದ್ದಾರೆ. ಆ ಕಣ್ಣೀರುಗಳನ್ನು ಇನ್ನು ಮುಂದೆ ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಯೇಸುವಿನ ನಾಮದಲ್ಲಿ ಇನ್ನು ಮುಂದೆ ನೀನು ಅಳುವುದೇ ಇಲ್ಲ. ಯೇಸು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ, ಯೇಸು ನಿನ್ನನ್ನು ಬಲಪಡಿಸುತ್ತಾರೆ, ಯೇಸು ನಿನ್ನ ಪರಿಸ್ಥಿತಿಗಳಿಂದ ಬಿಡುಗಡೆ ಕೊಡುತ್ತಾರೆ. ನಜರೇತಿನ ಯೇಸು ಕ್ರಿಸ್ತನು ನಿನ್ನನ್ನು ನೆನಪು ಮಾಡಿಕೊಂಡಿದ್ದಾರೆ. ನೀನು ಭಯಪಡಬೇಡ, ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲೆಂದು ಕರ್ತನಾದ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್. ಪ್ರೇರ್ ಮಾಡೋಣ. ಪರಿಶುದ್ಧನೇ ಪರಮ ಪ್ರೀತಿಯುಳ್ಳ ಸರ್ವಶಕ್ತನಾದ ದೇವರೇ, ಸ್ವಾಮಿ, ಈ ವಿಡಿಯೋ ಕೇಳತಕ್ಕಂಥ ಪ್ರತಿಯೊಂದು ನಿನ್ನ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು, ಅಭಿಷೇಕ ಮಾಡು. ನಿನ್ನ ಪ್ರಸನ್ನತೆ ಅವರ ಮನೆಯಲ್ಲಿ ಎಳೆದಿ ಬರಲಿ ಸ್ವಾಮಿ, ಅವರ ಹೃದಯದಲ್ಲಿ ಎಳೆದಿ ಬರಲಿ ಕರ್ತನೆ. ಅವ್ರ ಕುಟುಂಬ ಆಶೀರ್ವಾದ ಮಾಡು ದೇವರೇ. ಕೇಳುವಂಥ ಪ್ರತಿಯೊಂದು ಕುಟುಂಬವನ್ನು ನೀನು ಆಶೀರ್ವಾದ ಮಾಡಿ, ಅಭಿಷೇಕ ಮಾಡಿ, ಅಲ್ಲಿ ನಿನ್ನ ನಾಮಕ್ಕೆ ಮಹಿಮೆ ತರುವ ರೀತಿಯಲ್ಲಿ ಅವರನ್ನು ಆಶೀರ್ವಾದ ಮಾಡುತ್ತಿರೆಂದು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್.